ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಿದ್ದೀನಿ. ಇವತ್ತು ಸಿಂಪಲ್ಲಾಗಿ ಪ್ಲೈನ್ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಯಾವ ಥರ ಅಂತ ಹೇಳ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇದು ಅಳತೆ ಬ್ಲೌಸು ಮತ್ತು ಅದು ಮೇನ್ ಬಟ್ಟೆ. ಸೊ ಇದನ್ನು ಮೆಜರ್ಮೆಂಟ್ ತೊಗೊಂಡು ಯಾವ ಥರ ಕಟಿಂಗ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಬನ್ನಿ ನೋಡಿ ಫ್ರೆಂಡ್ಸ್. ಈಗ ಬೆನ್ನಿನ ಉದ್ದ 13.5, ಲೆಂತ್ 13.5 ಬರ್ತಿದೆ. ಅವ್ರಿಗೆ 14 ಇಂಚ್ ಬೇಕು, ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊತಿದ್ದೀನಿ. ಇವಾಗ 14 ಅಂತ ಬರ್ಕೊತಿದ್ದೀನಿ. ನೆಕ್ಸ್ಟು ಉಕ್ಸ್ನ ಕೊನೆ ಪಟ್ಟಿಯಿಂದ ಹಿಡ್ದು ಸುತ್ತಳತೆ ತೊಗೊಬೇಕು. ಅಂಟಪಟ್ಟಿ ತನಕ ಅಂಟಪಟ್ಟಿನ ಲೆಸ್ ಮಾಡಬೇಕಾಗತ್ತೆ. ನೋಡಿ 32 ಬಂತು ಸೊಂಟ. ಇವಾಗ ಉಕ್ಸ್ನ ಮೊದಲನೇ ಉಕ್ಸಿಂದ ಹಿಡ್ದು ಸ್ಲೀವ್ ಅಟ್ಯಾಚಿಂಗ್ ಪಾಯಿಂಟ್ ಏನಿರುತ್ತೆ ಅಲ್ಲಿ ತನಕ ನೋಡಬೇಕಾಗುತ್ತೆ. ನಾವು ಬಾಡಿ ಫಿಟ್ಟಿಂಗ್ ಎಲ್ಲಿಗೆ ಇಟ್ಟಿರ್ತೀವಿ ಅಲ್ಲಿ ತನಕ. ನೋಡಿ ಇಲ್ಲಿ 9 ಇಂಚ್ ಬರ್ತಿದೆ, 9 ಇಂಚು ನೋಡಿ ಫ್ರೆಂಡ್ಸ್. ಇದು 9 ಇಂಚ್ನ ಸಹ ಬರ್ಕೊಂಡು ಇವಾಗ ನೆಕ್ ಲೆಂತ್ ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೆಕ್ನು ಸಹ ನೋಡ್ಕೊಬೇಕಾಗುತ್ತೆ. ನೋಡಿ ಈ ಥರ ಇಟ್ಕೊಬೇಕು ಬ್ಲೌಸ್ನ ನೀಟಾಗಿ. ಏನಾದ್ರು ಸುಕ್ಕ ಏನಾದರೂ ಇದ್ದರೆ ಐರನ್ ಮಾಡ್ಕೊಳ್ಳಿ, ಆವಾಗ ನೀಟಾಗಿರುತ್ತೆ. ಇವಾಗ ನಾವು ಸ್ಲೀವ್ನ ಅಟ್ಯಾಚ್ ಮಾಡಿರ್ತೀವಲ್ವ, ಅಲ್ಲಿಂದ ಹಿಡಿದು ಈ ಕಡೆ ಸ್ಲೀವ್ ಏನಿದೆ ಅಲ್ಲಿ ತನಕ ನೋಡ್ಕೊಬೇಕಾಗುತ್ತೆ. ನೋಡಿ ಇವಾಗ ಇದು 11 ಇಂಚ್ ಬರ್ತಿದೆ. ಇದು ಅಜ್ಜಿ ಬ್ಲೌಸು. ಸೊ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು ಅವನು ಮಾರ್ಕ್ ಹಾಕ್ತಿದ್ದೀನಿ. ಅಂದರೆ ಡೀಪ್ ಕಡಿಮೆ ಇರುತ್ತಲ್ವ, ಅದಕ್ಕೋಸ್ಕರ 1 ಇಂಚ್ ಕಡಿಮೆ ತೊಗೊತಿದ್ದೀನಿ. ನೋಡಿ ಇವಾಗ ಡೀಪ್ ಬಂದು 7 ಇಂಚ್ ಇದೆ, 6 ಮುಕ್ಕಲ್ಲಿ 7 ಇಂಚ್ ಬರುತ್ತೆ ಏನಿದೆ. ಸೊ ನಾನು ಇದು ಬರುತ್ತಲ್ವ, ಈ ಪೀಸ್ನ ಈ ಥರ ಹಾಕೊಂಡಿದ್ದೀನಿ ನಾನು. ಇವಾಗ ಇದನ್ನು ಇಲ್ಲಿ ನನಗೆ ಹೊಲಿಗೆಗೆಲ್ಲ ಬೇಕಲ್ವ, ಅದಕ್ಕೋಸ್ಕರ ಮತ್ತು ನೀಟಾಗಿ ಬಂದಿರೋದಿಲ್ಲ, ಅದಕ್ಕೋಸ್ಕರ 1.5 ಇಂಚಿಗೆ ಮಾರ್ಕ್ ಹಾಕ್ತಿದ್ದೀನಿ. ನೋಡಿ 1.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು 14 ಇಂಚು ಉದ್ದ, 14 ಇಂಚು ಉದ್ದ, ಅರ್ಧ ಇಂಚು ಹೊಲಿಯೋದಕ್ಕೆ ಇಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ಒಂದು ಗೆರೆ ಹಾಕ್ತಿದ್ದೀನಿ. ಇವಾಗ ನಾನು ಇಲ್ಲಿ 32 ಇದೆ, 8 4 32. ಸೊ ನಿಮಗೆ ಗೊತ್ತಾಗಿಲ್ವಾ ಏನಿದೆ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. 32ಕ್ಕೊಂದು ಫೋಲ್ಡು, ಅಲ್ಲಿಂದ 16ಕ್ಕೊಂದು ಫೋಲ್ಡು, 16ರಿಂದ ಇಲ್ಲಿಗೆ ಎಷ್ಟು ಇದೇನು ಬರುತ್ತೆ, ಇದು 4ನೇ ಒಂದು ಭಾಗ 8 ಬರುತ್ತೆ. 8 4 32 ಹಾಕ್ಕೊಂಡೆ. ಇಲ್ಲಿಂದ 1 ಇಂಚು ಅಥವಾ 1.25 1.5 ಒಳಗಡೆ ನಿಮಗೆ ಡಾಟ್ ಪಾಯಿಂಟ್ನ ಹಾಕೊಬೇಕಾಗುತ್ತೆ. ಸೊ ನಾನು 1 ಕಾಲು ಹಾಕ್ತಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು, ಇದು ಈ ಕೆಳಗಡೆ ಪಟ್ಟಿ ಪೀಸ್ ಅಟ್ಯಾಚಿಂಗ್ ಏನಿದೆ ಮತ್ತು ಸ್ಲೀವ್ ಅಟ್ಯಾಚಿಂಗ್ ಏನಿದೆ, ಸೊ ಎರಡನ್ನೂ ಸಹ ಈ ಥರ ಇಟ್ಕೊಬೇಕಾಗುತ್ತೆ. ಮುಂದೆ ಈ ಥರ ಇಟ್ಕೊಂಡು ನೋಡಿ, ಇಲ್ಲಿಗೊಂದು ಮಾರ್ಕು, ಇಲ್ಲಿಂದ 1/2 ಇಂಚ್ ಮೇಲೊಂದು ಮಾರ್ಕು, ಇಲ್ಲಿಗೆ ಕಟ್ಟಿಂಗ್ ಬರುತ್ತೆ, ಇಲ್ಲಿಗೆ ಸ್ಟಿಚಿಂಗ್ ಬರುತ್ತೆ. ಇವಾಗ ಇದನ್ನು ತೆಗೆದೆ ನೋಡ್ತಿರ್ಬೋದು ನೀವು, ಇದು ಇಲ್ಲಿಗೆ 6 ಇಂಚ್ ಬರ್ತಿದೆ, 5 ಮುಕ್ಕಾಲು 6 ಇಂಚ್ ಬರ್ತಿದೆ. 6 ಇಂಚಿಗೆ ಒಂದು ಗೆರೆ ಹಾಕ್ತೆ ನೋಡಿ. ಇವಾಗ ನೆಕ್ನು ಸಹ ಎಷ್ಟು ಬೇಕು ಅಂತ ಮಾರ್ಕ್ ಹಾಕ್ಕೊತಿದ್ದೀನಿ ನಾನು. ನೆಕ್ನು ಸಹ 6 ಇಂಚು 6.5 ಇಟ್ಕೊಂಡು ಮಾರ್ಕ್ ಹಾಕ್ಕೊಂಡೆ. ಇಲ್ಲಿಗೆ ನಾನು ಏನೇನು ಮಾರ್ಕ್ ಹಾಕಿದ್ದೀನಿ ಅಲ್ಲಿಗೆ ಲೈನು ಸಹ ಹಾಕ್ತಿದ್ದೀನಿ. ಇವಾಗ ನಾನು ನೋಡಿ ಈ ಥರ ಹಾಕ್ಕೊತಿದ್ದೀನಿ ಲೈನು. ಸೊ ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡಿ ಈ ಥರ ಮಾರ್ಕ್ ಹಾಕ್ಕೊಂಡು ಸೊ ಅಲ್ಲಿ ಶೇಪ್ನ ತೆಗಿಬೇಕಾಗುತ್ತೆ. ಸೊ ಅದನ್ನು ತೋರಿಸ್ತೀನಿ ನೆಕ್ಸ್ಟು. ಇವಾಗ ಅಳತೆ ಬ್ಲೌಸ್ ತೊಗೊಂಡು ಶೋಲ್ಡರ್ ಏನಿದೆ ಸೊ ಅದನ್ನು ಆ ಥರ ಇಟ್ಕೊಬೇಕು. ಆ ಕಡೆ 1/4 ಇಂಚ್, ಈ ಕಡೆ 1/4 ಇಂಚ್ ಮಾರ್ಕಿಂಗೋಸ್ಕರ ಅರ್ಧ ಇಂಚ್ ಮಾರ್ಕ್ನ ಬಿಡ್ತಿದ್ದೀನಿ. ನೋಡಿ ಮಾರ್ಕ್ ಹಾಕ್ತೆ ಅರ್ಧ ಇಂಚು. ಇವಾಗ ಡೀಪು, ಸೊ ನಾನು ಏನು ಮಾರ್ಕ್ ಹಾಕಿದ್ದೀನಿ ಫಸ್ಟು 1.5 ಇಂಚು ಅಲ್ಲಿ ಇಟ್ಕೊಂಡು ಬ್ಯಾಕ್ ಡೀಪ್ನ ಈ ಥರ ಡ್ರಾ ಮಾಡ್ತಿದ್ದೀನಿ. ನೋಡಿ ಎಷ್ಟು ಬೇಕು ಲೆಂತ್ ಗೊತ್ತಾಗುತ್ತೆ ಹಿಂಗಾದರೆ ಈಸಿಯಾಗಿ ಅಂತ ಅಷ್ಟೇ. ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೆ ಸೊ ಆ ಥರ ಮಾಡ್ಕೊಳ್ಳಿ ನೀವು. ನೋಡಿ ಸೊ ಇವಾಗ ಡೀಪ್ನು ಸಹ ತೆಗಿತಿದ್ದೀನಿ. ಶೇಪ್ನು ಸಹ ಮಾರ್ಕ್ ಹಾಕಿದೆ. ನೆಕ್ಸ್ಟ್ ಬಂದು ಲೂಸು, ಬಾಡಿ ಲೂಸ್ ಇಡಬೇಕಲ್ವಾ. ಇವಾಗ 9 ಇಂಚ್ ಇದೆ, ಸೊ 9 ಇಂಚಿಗೆ ಒಂದು ಮಾರ್ಕ್ ಹಾಕ್ತಿದ್ದೀನಿ. 9 ಇಂಚಿಗೆ ಒಂದು ಮಾರ್ಕ್ ಹಾಕಿ ಸೊ ಅದನ್ನು
ಆವಾಗಲೇ ಸೊಂಟಕ್ಕೆ ಅಂತ ಒಂದು 1 ಇಂಚ್ ಮಾರ್ಕ್ ಹಾಕಿದ್ನಲ್ಲ, ಅದನ್ನು ಮತ್ತು ಇವಾಗ ಹಾಕಿರೋ ಗೆರೆ ಮಾರ್ಕ್ನು ಸಹ ಅಟ್ಯಾಚ್ ಮಾಡಿದ್ದೀನಿ. ಆ ಕಡೆ ಎಕ್ಸ್ಟ್ರಾ ಬಟ್ಟೆಗೋಸ್ಕರ 1.5 ಇಂಚ್ ಇಟ್ಟಿದ್ದೀನಿ. ನೀವು 2 ಇಂಚ್ ಬೇಕಾದರೂ ಇಟ್ಕೊಬೋದು. ಇವಾಗ ನೋಡ್ತಿದ್ದೀರ ಅಲ್ಲಿ ಬ್ಯಾಕ್ ಆರ್ಮೋಲ್ ಹತ್ರ 1 ಇಂಚು 1.25 ಇಂಚಲ್ಲಿ ಶೇಪ್ನ ಡ್ರಾ ಮಾಡ್ತಿರೋಂಥದ್ದು ನೋಡಿ. ಇವಾಗ ಕಟಿಂಗ್ ಮಾಡಿ ತೆಗಿತಿದ್ದೀನಿ. ನೋಡ್ತಿರ್ಬೋದು ನೀವು ಕಟಿಂಗ್ ಸಹ ಯಾವ ಥರ ಬರ್ತಿದೆ ಅಂತ. ಅದು ನಿಧಾನ ಆದರೂ ಪರವಾಗಿಲ್ಲ, ನೀಟಾಗಿ ಮಾಡಿ. ಇವಾಗ 3 ಇಂಚ್ ತೊಗೊತಿದ್ದೀನಿ ನಾನು. ನೋಡಿ ಇಲ್ಲಿ ಸೊಂಟ ಎಷ್ಟಿದೆ ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ 2 ಇಂಚ್ ತೊಗೊಳ್ಳಿ ಹೊಸ್ದಾಗಿ ಕಲಿತಾ ಇದ್ದರೆ. 10 ಇಂಚಿಗೊಂದು ಗೆರೆ ಮಾರ್ಕ್ ಹಾಕೋತಿದ್ದೀನಿ. ಇದೊಂದು ಹಾಕೊಂಡಿದ್ದೀವಿ ನಾವು ಗೆರೆ. ಇದನ್ನು ಈ ಥರ ಅಟ್ಯಾಚ್ ಮಾಡಬೇಕಾಗುತ್ತೆ. ಮಾರ್ಕ್ ಹಾಕೊಬೇಕು. ಮಾರ್ಕ್ ಹಾಕ್ಕೊಂಡು ಈ ಥರ ಗೆರೆನ ಎಳ್ಕೊಬೇಕು ನೋಡಿ. ಇವಾಗ ಬೆಲ್ಟ್ ಪಟ್ಟಿ ಸಹ ರೆಡಿ ಆಯಿತು. ಇವಾಗ ಫ್ರಂಟ್ ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ಗೆರೆ ಏನಿದೆ ಈ ಗೆರೆಯಿಂದ ನೋಡ್ತಿರ್ಬೋದು ನೀವು. ಇಲ್ಲಿಗೆ ಒಂದು ಗೆರೆ ಹಾಕ್ಕೊತಿದ್ದೀನಿ. ಇಲ್ಲಿಂದ ಒಂದು ಗೆರೆ ಹಾಕ್ಕೊಂಡು ಇದನ್ನ ಈ ಥರ ತೆಗಿತಿದ್ದೀನಿ. ನೋಡಿ ತೆಗ್ದ್ಬಿಟ್ಟು ಇವಾಗ ಸೈಡಲ್ಲಿ ಇಟ್ಕೊಂಡ್ಬಿಟ್ಟ. ನಾವೇನು ಇದು ಮಾರ್ಕ್ ಹಾಕೊಂಡಿದ್ದೋ ಹಾಕ್ತಿದ್ದೀನಿ. ಈ ಕಡೆ 1 ಇಂಚ್ ಈ ಕಡೆ 1 ಇಂಚು ಡಾಟ್ ಪಾಯಿಂಟ್ ಇದಕ್ಕೆ ಸಣ್ಣ ಇದ್ದಾರಲ್ಲ ಅದಕ್ಕೋಸ್ಕರ. ಹಿಂಗೆ ಕ್ರಾಸ್ ಮಾಡಿಕೊಂಡು ಇಲ್ಲಿ ಬಂದಿದ್ದಾರೆ. ಇದು ಅಳ್ಳಾಡ್ತಿರೋ ಬಟ್ಟೆ. ಇಲ್ಲಿ ಬಂದಿದ್ದಾರೆ. ಇಲ್ಲಿ ಒಂದು ಗೆರೆ ಹಾಕೊಂಡು ಇಲ್ಲಿಗೆ ಇದನ್ನು ಕೂರಿಸ್ಬೇಕಾಗುತ್ತೆ ನೋಡಿ. ಹಿಂಗೆ ಕೂರಿಸ್ಕೊಬೇಕು. ಈಗ ಅಳತೆ ಬ್ಲೌಸ್ ಏನಿದೆ ಅಳತೆ ಬ್ಲೌಸ್ ತೊಗೊಂಡು ಇದು ನೆಕ್ ಓಪನ್ ಎಷ್ಟು ಬೇಕು ನಮಗೆ ಅಷ್ಟನ್ನ ಇಟ್ಕೊಬೇಕಾಗುತ್ತೆ. ಜನನಿ ಕಲಿಯೋಕೆ ಎಷ್ಟಾಯ್ತದೆ ದುಡ್ಡು? ಅವಾಂಟಿ ಬಂದಾರಂತೆ. ನೆಕ್ನ ಸಹ ಡ್ರಾ ಮಾಡ್ಕೊಬೇಕಾಗುತ್ತೆ. ಈ ನಕ್ಕು ಇವಾಗ ಇದೇನು ಬಂದಿದೆ ಈ ಥರ ಕೊಟ್ಕೊತಿದ್ದೀನಿ. ಇವಾಗ ಇದನ್ನು ಸಹ ಇಲ್ಲೂ ಸಹ 1/2 ಇಂಚು ಆರ್ಮಲ್ ಮಾರ್ಕಿಂಗ್ ಹಾಕ್ತಿದ್ದೀನಿ ನೋಡಿ. ಇದು ನಿಂತ್ಕೋಬೇಕು ಫುಲ್ ಕಾಣೋದು ಕಟ್ ಮಾಡೋದಕ್ಕೆ. ಆಫ್ ಮಾಡೋಣ, ವಿಡಿಯೋ ಆಫ್ ಮಾಡೋಣ. ಈ ಥರ ಇಟ್ಕೊಬೇಕು. ಮಾಡ್ದ ಫ್ರಂಟ್ ಬ್ಯಾಕ್ ಇದು. ಅದ್ರ ಮೇಲೆ ಫ್ರಂಟ್ನ ಇಟ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು ನೀವು ಈ ಥರ ಇಟ್ಕೊಬೇಕು. ಈ ಥರ ಎಕ್ಸ್ಟ್ರಾ ಏನು ಬರುತ್ತೆ ಎರಡನ್ನೂ ಸಮ ಮಾಡ್ಕೊಂಬಿಡಿ ಫ್ರಂಟ್ ಬ್ಯಾಕು. ಇದನ್ನ ಈ ಥರ ಉಲ್ಟಾ ಇಟ್ಕೊಳ್ಳಿ. ನೋಡ್ತಿರ್ಬೋದು ನೀವು ಇದಕ್ಕೂ ಎಷ್ಟು ವೇರಿಯೇಷನ್ ಇದೆ ಅಂತ. ಅದಕ್ಕೆ ಆನ್ ಮಾಡಿ ನೋಡಿ. ಸ್ವಲ್ಪ ತೆಗೆದು
ತೆಗ್ದೆ. ಇಲ್ಲಿ ನಿಮಗೆ ಶೋಲ್ಡರ್ ಡ್ರಾಪ್ಸ್ ಆಗುತ್ತೆ ಅನ್ನೋ ಭಯ ಇದ್ದರೆ ಸೊ ಈ ಥರ ಕ್ರಾಸಾಗಿ ಸ್ವಲ್ಪ ತೆಗಿರಿ. ಸೊ ಇದು ಫ್ರಂಟು ಬ್ಯಾಕು ಮತ್ತು ಬೆಲ್ಟ್ ಪಟ್ಟಿ ಸಹ ರೆಡಿ ಆಯಿತು. ಸೊ ಈಗ ಸ್ಲೀವ್ ಕಟಿಂಗ್ ತೋರಿಸ್ತೀನಿ. ಸೈಡಿಗೆ ಎತ್ತಿಕ್ಕಿದ್ದೀನಿ. ಆನ್ ಮಾಡಿ ಈಗ ಇದು ಸ್ಲೀವ್ ಕಟಿಂಗಿಗೆ ನಮ್ದು ಅಳತೆ ಬ್ಲೌಸ್ ಏನಿದೆ, ಸೊ ಇದು ಅಳತೆ ಬ್ಲೌಸ್ ಅಲ್ವಾ, ಈ ಅಳತೆ ಬ್ಲೌಸ್ ಏನಿದೆ ಈ ಅಳತೆ ಬ್ಲೌಸ್ ಮೇಲೆ ಹಿಂಗೆ ಇಡಬೇಕು ನೋಡಿ. ಈ ಥರ ಇಟ್ಟು ಇಲ್ಲಿ ಅಟ್ಯಾಚಿಂಗ್ ಪಾಯಿಂಟ್ ಏನಿದೆ ಇಲ್ಲಿಗೊಂದು ಮಾರ್ಕು ಮತ್ತು ಇಲ್ಲಿಗೊಂದು ಮಾರ್ಕ್ ಹಾಕೊಬೇಕು. ಸೊ ಇಲ್ಲಿಗೂ ಅಷ್ಟೇ, ಇಲ್ಲಿ ಏನು ಅಟ್ಯಾಚಿಂಗ್ ಇದೆ ಇಲ್ಲಿಗೊಂದು ಹಾಕೊಬೇಕು. ಇಲ್ಲೂ ಅಷ್ಟೇ, ಇಲ್ಲಿ ನನಗೆ 1.5 ಇಂಚ್ ನಾನು ಎಕ್ಸ್ಟ್ರಾ ಹಾಕೊತೀವಿ. ಲೈನಿಂಗೆಲ್ಲ ಅರ್ಧ ಇಂಚ್ ಹಾಕೊತೀವಿ. ಸೊ ಇದಕ್ಕೆ ಪ್ಲೈನ್ ಬ್ಲೌಸ್ಗೆ 1.5 ಇಂಚ್ ಹಾಕೊಬೇಕಾಗುತ್ತೆ ನೋಡಿ. ಇವಾಗ ಇದನ್ನು ತೆಗಿತೀನಿ. ಇಲ್ಲಿ ಏನೇನು ಮಾರ್ಕ್ ಇದೆ ಸೊ ಅಲ್ಲಿಗೆ ಇದನ್ನು ಅಟ್ಯಾಚ್ ಮಾಡ್ತೀನಿ. ನಾವು ಹೊಲಿಗೆಗೆ ಎಷ್ಟು ಬಿಟ್ಕೊಂಡಿದ್ದೀವಿ ಅದೇ ಥರ ಸ್ಲೀವಿಗೂ ಬಿಟ್ಕೊಬೇಕಾಗುತ್ತೆ ನೋಡಿ. ಇಲ್ಲಿಗೆ ಒಂದು ಜರೆ ಹಾಕಿದ್ದೀನಿ. ಇವಾಗ ಸ್ಲೀವ್ ಕಟಿಂಗ್ನ ಸ್ಲೀವ್ನ ಕಟಿಂಗ್ ಮಾಡ್ತೀನಿ. ಒಂದು ವಿಡಿಯೋ ಮಾಡೋದು ತಗೋಕ ಎರಡು ಕಡೆ ಏನೇನು ಶೇಪ್ ಬರುತ್ತೆ ಇದೆಲ್ಲ ಮಾರ್ಕ್ ಏನೇನಿದೆ ಅದೆಲ್ಲ ತೆಗೆದ್ಬಿಟ್ಟು ಸೊ ಇವಾಗ ಸ್ಲೀವ್ನ ಶೇಪ್ನ ತೆಗಿಬೇಕು. ಸೊ ತೆಗಿತಿದ್ದೀನಿ ನೋಡ್ತಿರ್ಬೋದು ನೀವು. ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಗಡಿ ಬಂದು ರೋಡ್ ಸೈಡ್ ಇರೋದ್ರಿಂದ ವೆಹಿಕಲ್ ಸೌಂಡ್ ಆಗಿರ್ಬೋದು ಮತ್ತು ಹೊರಗಡೆ ಮಾತಾಡೋ ಜನಗಳ ಸೌಂಡ್ ಆಗಿರ್ಬೋದು ತುಂಬಾ ಕೇಳಿಸ್ತಿರುತ್ತೆ. ಸೊ ಅದೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.